ಓಕೆ. ಆಮೇಲೆ ಈ ಆಂಟಿಬಯೋಟಿಕ್ಸ್ ವಿಚಾರದಲ್ಲಿ ಸಾಕಷ್ಟು ಡೌಟ್ ಇದೆ ಡಾಕ್ಟ್ರೆ. ಕೆಲವರು ಹೇಳ್ತಾರೆ ಆಂಟಿಬಯೋಟಿಕ್ಸ್ ತಗೊಂಡು ಬಾಡಿನೇ ಆಂಟಿಬಯೋಟಿಕ್ಸ್ಗೆ ಒಂಥರ ರಿಯಾಕ್ಟ್ ಆಗದಿರಂಗೆ ಆಗ್ಬಿಡತ್ತೆ ಅಂತ. ಒಂದು. ಎರಡನೇದು, ಇತ್ತೀಚೆಗೆ ವೈದ್ಯರುಗಳು ಕೂಡ ಆ ಕೋರ್ಸ್ 10 ದಿನಕ್ಕೆ 15 ದಿನಕ್ಕೆ ಅಷ್ಟು ಬರೀತಾರೆ, ಅಷ್ಟೊಂದು ಬೇಕಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲ, ನನಗೆ ತಿಳಿದಂಗೆ ಆ್ಯಂಟಿಬಯೋಟಿಕ್ಸ್ ಕೋರ್ಸ್ ಎಲ್ಲ ಡಾಕ್ಟರ್ಸ್ಗಳಿಗೆ ಕಮ್ಮಿ ಮಾಡ್ತಾ ಇದ್ದಾರೆ. ಮತ್ತು ವೈರಲ್ ಫೀವರ್ಸ್ಗೆ ಇವಕ್ಕೆಲ್ಲ ಆ್ಯಂಟಿಬಯೋಟಿಕ್ಸ್ ಕೊಡಲ್ಲ. ಏನಾದರೂ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಥರ ಇದೆ ಅಂತ ಅನಿಸಿದ್ರೆ ಆವಾಗ ಕೊಡ್ತೀವಿ ಹೊರತು ಇಲ್ಲದೇ ಆ್ಯಂಟಿಬಯೋಟಿಕ್ಸ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಕೊಟ್ಟರು ಒಂದು 4 ದಿನಕ್ಕೆ ಕೊಡೋದು, ಶಾರ್ಟ್ ಡ್ಯೂರೇಷನ್ಗೆ ಅಂತ ಅಂದ್ಬಿಟ್ಟು. ವೈರಲ್ ಫೀವರ್ಸಲ್ಲಿ ಆ್ಯಂಟಿಬಯೋಟಿಕ್ಸ್ಗೆ ರೋಲ್ ಇಲ್ಲ. ಮತ್ತು 10 ದಿವಸ ಎಲ್ಲ ಕೊಡಲ್ಲ, 10 ದಿವಸ ಇಲ್ಲ, ಮ್ಯಾಕ್ಸಿಮಮ್ 4 to 6 days ಅಷ್ಟೇ ಕೊಡಲ್ಲ. ಅದು ಯಾವ ಟೈಪ್ ಆಫ್ ಆ್ಯಂಟಿಬಯೋಟಿಕ್ಕು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವು ಓನ್ಲಿ 3 daysಗೂ ಇದೆ, ಆ ಥರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಈ ಮಾಸ್ಕ್ ಹಾಕ್ಸೋದಿತ್ತಲ್ಲ ಕೋವಿಡ್ ಟೈಮ್, ಎಷ್ಟು ಕಷ್ಟ ಆಯಿತು ನಿಮಗೆ? ಮಾಸ್ಕು ಅದೇನಿಲ್ಲ, ಭಯ, ಫಿಯರ್ ಇಸ್ ದ ಕೀ ಅಂತಾರಲ್ಲ. ಯಾವಾಗ ಡೆಲ್ಟಾ ವೇವ್ನಲ್ಲಿ ಜನ ನೋಡಿದ್ರು ಅವರೇ ಮಾಸ್ಕ್ ಹಾಕೊಂಡ್ಬಿಟ್ರು. ಫಸ್ಟ್ ವೇವ್ನಲ್ಲಿ ಕಷ್ಟ ಆಯಿತು, ಸೆಕೆಂಡ್ ವೇವ್ನಲ್ಲಿ ಅವರೇ ಎಲ್ಲ ಹಾಕೊಂಡ್ಬಿಟ್ರು, ಏನೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು. ಮತ್ತು ಈಗ ಎಲ್ಲ ಮಾಸ್ಕು ಎಲ್ಲ ಹಾಕೊಳ್ಳೋದು ಹಿರಿಯರು, ಮತ್ತು ಬೇರೆ ಇದೆ ಶುಗರು, ಕಿಡ್ನಿ ಪ್ರಾಬ್ಲಮ್ಮು, ಮತ್ತು ಬೇರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋರು ಅವರೆಲ್ಲ ಮಾಸ್ಕ್ ಹಾಕ್ಕೊಂಡಿದ್ರೆ ಒಳ್ಳೆಯದು. ಅದು ಈಗ ಮಳೆಗಾಲದಲ್ಲಿ ಈ ವೈರಲ್ ಫೀವರ್ಸು ಎಲ್ಲ ಇರುತ್ತಲ್ಲ, ಹಾಕ್ಕೊಂಡಿದ್ರೆ ಒಳ್ಳೆಯದು. ಅದು ನೆಗಡಿ ಶೀತ ಆದ್ರಂತೂ ಹಾಕ್ಕೊಂಡ್ರೆ ಒಳ್ಳೆಯದು. ಈ ನಮ್ಮ ಬೆಂಗಳೂರು ಡಾಕ್ಟ್ರೆ ಯಾವಾಗಲೂ ಒಂಥರ ಚಳಿ ಊರು, ಒಂಥರ ಶೀತದ ಊರು. ಸೊ ಬೆಂಗಳೂರಲ್ಲಿ ಅಥವಾ ಈ ಮಡಿಕೇರಿ ಅಂತ ಪ್ಲೇಸಸಲ್ಲಿ ನಾವು ಬಿಸಿಲಿರೋ ಕಡೆ ಏನೋ ಅಂಥ ಸಮಸ್ಯೆ ಆಗಲ್ಲ ಅಂತ ಅನ್ಕೋತೀನಿ. ಈ ಥರ ಚಳಿ ಊರುಗಳಲ್ಲಿ, ಮಲೆನಾಡಿನಂಥ ಊರುಗಳಲ್ಲಿ ಎಲ್ಲ ನಾವು ಹೆಂಗೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು? ವೈರಲ್ ಫೀವರ್ಸ್ ಆಗಾಗ ಹೆಚ್ಚಾಗಿ ಬರುತ್ತೆ, ಅದರಲ್ಲೂ ಸ್ವಲ್ಪ ಗಲೀಜೆಲ್ಲ ಇದ್ಬಿಟ್ರೆ ಅಂತೂ ಅದೂ ಸಮಸ್ಯೆ ಆಗುತ್ತೆ. ಹೆಂಗೆ ನಾವು ಕಾಪಾಡ್ಕೋಬೇಕು ನಮ್ಮನ್ನು ಅಂತ? ಅಲ್ಲ, ಮೇಯ್ನ್ ಏನು ಅಂದರೆ ಒಂದು ಸ್ವಲ್ಪ ಈ ವಾರ್ಮ್ ಕ್ಲೋತ್ಸ್ ಹಾಕೋಬೇಕು ಒಂದು. ಆಮೇಲೆ ಈ ರೆಫ್ರಿಜಿರೇಟೆಡ್ ಐಸು ಅಂಥವೆಲ್ಲ ತೊಗೋಬಾರ್ದು, ಯಾವುದಿಲ್ಲ, ಗಂಟ್ಲಿಗೆ ಇದು ಮಾಡುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಅವು ಆಕ್ಟಿವೇಟ್ ಆಗಿಬಿಡುತ್ತೆ ಒಂದು. ಆಮೇಲೆ ಅದೇ ಸ್ವಲ್ಪ ಬಿಸಿ ನೀರು, ತುಂಬ ಬಿಸಿ ಇಲ್ಲ, ಲೈಟ್ ವಾರ್ಮ್ ವಾಟರ್ ಕುಡಿಯೋದು ಅಂತ. ವಾರ್ಮ್ ವಾಟರ್ ಅಂತ ಹೇಳಿದ ತಕ್ಷಣ ನೆನಪಾಯ್ತು, ಈ ಕೋವಿಡ್ ಟೈಮಲ್ಲಿ ಆಗಾಗ ಬಿಸಿ ನೀರು ಕುಡಿತಾ ಇರಿ ಅಂತ ನೀವು ಹೇಳ್ತಾ ಇದ್ರಿ. ಅಂಡ್ ಲೆಮನ್ ಎಲ್ಲ ಹಾಕೊಂಡು ಕುಡಿಯೋದು, ಏನೇನೆಲ್ಲ ಪ್ರಯೋಗಗಳು, ವಿಟಮಿನ್ ಸಿ, ತುಂಬಾ ಪ್ರಯೋಗಗಳು ಅವ್ರವರೇ ಮಾಡ್ಕೋತಾ ಇದ್ರು. ಸರಿ, ಅದೊಂದು. ಆಮೇಲೆ ಮೇಯ್ನ್ಲಿ ಒಂದು ಸ್ವಲ್ಪ ಗಾಳಿ ಇದಕ್ಕೆ ಕ್ಯಾಪ್ ಹಾಕೊಳ್ಳೋದು, ಇವೆಲ್ಲ ಹಾಕೊಂಡು ಕೀಪ್ ಯುವರ್ ಸೆಲ್ಫ್ ವಾರ್ಮ್ ಕ್ಲೋತಿಂಗ್. ಆ್ಯಂಡ್ ಫುಡ್ ವೈಸು ಅವಾಯ್ಡ್ ರೆಫ್ರಿಜರೇಟೆಡ್ ಐಟಮ್ಸು. ರೆಫ್ರಿಜರೇಟರಿಂದ ಏನೋ ತೊಗೊಂಡು ತಿನ್ನೋದು ಬೇಡಿ. ವಾರ್ಮ್ ಫುಡ್, ಔಟ್ಸೈಡ್ ಫುಡ್ ಅದು ನೀಟ್ ಆ್ಯಂಡ್ ಪಾಪ ಕೆಲವರೆಲ್ಲ ಪಿ ಜಿನಲ್ಲಿ ಇರ್ತಾರೆ, ಅವರೆಲ್ಲ ಔಟ್ಸೈಡ್ ಫುಡ್ಡೇ ತಿನ್ನಬೇಕಾಗುತ್ತೆ. ಬಿಸಿಯಾದ ಊಟ ಮಾಡಿ. ಓಕೆ. ಇನ್ನು ಏನಾಗುತ್ತೆ ಅಂತಂದರೆ ಈಗ ಆಫ್ಟರ್ ಕೋವಿಡ್ ನಮಗೊಂದು ಸ್ವಲ್ಪ ಎಚ್ಚರಿಕೆ ಬಂದಿದೆ. ಈ ಜ್ವರಗಿರ ಬಂದಾಗ ಅಥವಾ ಎನಿ ವೈರಲ್ ಇದ್ದಿದ್ದಾಗ ಇನ್ಫೆಕ್ಷನ್ಸ್, ಆಫೀಸ್ಗಳಿಗೆ ಬರಬೇಕಾ ಅಥವಾ ಜನ ಇರೋ ಜಾಗಕ್ಕೆ ಹೋಗಬಾರ್ದಾ? ಆಮೇಲೆ ರಜೆ ತೊಗೊಂಡ್ರೆ ಎಷ್ಟು ದಿನ ತೊಗೋಬೇಕು? ಆಮೇಲೆ ಬಂದ್ರೂ ನಾವು ಬೇರೆಯವರಿಗೆ ಹರಡದೇ ಇರೋ ಹಾಗೆ ಹೆಂಗೆ ಪ್ರಿಕಾಷನ್ಸ್ ತೊಗೋಬೇಕು ಹೇಳ್ಬೋದು? ಮೇಯ್ನ್ ಮಾಸ್ಕ್ ಹಾಕೊಳ್ಳೋದು, ಪ್ರಿಫರಬಲಿ N95 ಮಾಸ್ಕ್ ಹಾಕೊಳ್ಳೋದು. ನೆಗಡಿ ಕೆಮ್ಮು ಇದ್ದರೆ ಆಮೇಲೆ ಒಂದು 3 ಮೀಟರ್ ಡಿಸ್ಟೆನ್ಸ್ ಇಟ್ಕೊಂಡು ಮಾತಾಡೋದು. ಅದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಿನಿಮಮ್, ಸಾರಿ 3 ಅಡಿ 1 ಮೀಟರ್, ಸಾರಿ 3 ಅಡಿ 1 ಮೀಟರ್ ಡಿಸ್ಟೆನ್ಸು ಮಿನಿಮಮ್ ಇಟ್ಕೊಂಡು, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದರಲ್ಲಿ 3 ಫೀಟ್ ಇಟ್ಕೊಂಡು ಮಾಡೋದು. ಆಮೇಲೆ ಸ್ಯಾನಿಟೈಸರ್, ಇಡೀ ಕೆಮ್ಮು ಅದೇನಾದ್ರು ಇದ್ದರೆ ಸ್ವಲ್ಪ ಸೋಪಾಗಿ ಕೈ ತೊಳ್ಕೊಳ್ಳೋದು, ಇಲ್ಲ ಡ್ರೈ ಇದ್ರೆ. ಕೋವಿಡ್ ಟೈಮಲ್ಲಿ ನಾವು ಈ ಕೈ ತೊಳ್ಕೊಳ್ಳೋದು ಅಂತ ತುಂಬ ಹೇಳ್ತಾ ಇದ್ರಿ. ಸೊ ಇವಾಗಲೂ ಅದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋದು ಒಳ್ಳೆಯದು ಅಂತನಾ? ಈ ಸರ್ಫೇಸಸ್ ಎಲ್ಲ ಏನಾಗುತ್ತೆ, ಕಂಟ್ಯಾಮಿನೇಟೆಡ್ ಇರುತ್ತಲ್ಲ, ಸೊ ಅದರಿಂದ ಸ್ವಲ್ಪ ಬರ್ಬೋದು. ಸೊ ಬೆಟರ್ ಯು ವಾಶ್ ಯುವರ್ ಹ್ಯಾಂಡ್ಸ್ ವಿತ್ ಸೋಪ್ ಆ್ಯಂಡ್ ವಾಟರ್ ಆ್ಯಂಡ್ ದೆನ್ ಕೀಪ್ ಇಟ್ ಡ್ರೈ. ಇದ್ದಾಗ ಹ್ಯಾಂಡ್ಸ್ ನೀವೇನಾದ್ರು ಮಾಡಬೇಕು ಅಂದರೆ ಸ್ಯಾನಿಟೈಸರ್ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋದು, ಅದೊಂದು ಮಾಡೋದು ಅಷ್ಟೇ. ಮೇಯ್ನ್ ಇವೇನೆ. ಮತ್ತು ಅವಾಯ್ಡ್ ಮಾಡಬೇಕು ಈ ಕ್ಲೋಸ್ಡ್ ಸ್ಪೇಸಸ್ಸು. ಕ್ಲೋಸ್ ಸ್ಪೇಸಸ್ ಅಂದರೆ AC ಹಾಕಿ ಕಂಪ್ಲೀಟ್ ಕ್ಲೋಸ್ ಇರ್ತದಲ್ಲ, ಅದನ್ನು ಅಂತ ಒಂದು ಸ್ವಲ್ಪ ಲಿಮಿಟೆಡ್ ಇದರಲ್ಲಿ ಇರಬೇಕು. ಓಪನ್ನು ಮತ್ತು ಗಾಳಿ ಬೆಳಕು
ಗಾಳಿ ಬೆಳಕು ಚೆನ್ನಾಗಿರೋ ರೂಮ್ಗಳಿದ್ರೆ ಅದು ಒಳ್ಳೆಯದದು. ಅಲ್ಲಿ ಬೆಳಕು ವೈರಸ್ನ ಸಾಯಿಸುತ್ತೆ, ಗಾಳಿ ವೈರಸ್ನ ಓಡಿಸುತ್ತೆ, ಆದರೆ ದೂರಕ್ಕೆ ತಳ್ಳುತ್ತೆ. ಹಾಗೆ ಗಾಳಿ ಬೆಳಕಿರುವಂಥ ರೂಮ್ಗಳನ್ನ ಯೂಸ್ ಮಾಡಬೇಕು. ಅವಾಯ್ಡ್ 3 C's: ಕ್ಲೋಸ್ ಕಾಂಟ್ಯಾಕ್ಟ್ಸು, ಕ್ಲೋಸ್ಡ್ ಸ್ಪೇಸಸ್ಸು, ಆ್ಯಂಡ್ ಇನ್ನೊಂದೇನೋ ಒಂದಿದೆ 3 ಇದರದ್ದು 3 C's ಅಂತ ನಾವು ಹೇಳ್ತೀವಿ.